ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಥವಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅನ್ಕೊಳ್ಳಿ, ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಒಂದು ವಿಚಾರ ಸುಧಾಕರ್ ವರ್ಸಸ್ ಯಲಹಂಕ ವಿಶ್ವನಾಥ್. 2024ರಿಂದ ಇವರಿಬ್ಬರ ನಡುವೆ ಜಗಳ ಇದ್ದೇ ಇದೆ. ಒಂದ್ಸಲ ಕೂಲ್ ಆಗ್ತಾರೆ, ಮತ್ತೆ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು, ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಯಾಕೆ ಬಿಜೆಪಿ ಹೈಕಮಾಂಡ್ ಈ ರೀತಿಯ ಭಿನ್ನಮತವನ್ನ, ಗಲಾಟೆಯನ್ನ, ಸಂಘರ್ಷವನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ ಇವರ ವಿಚಾರದಲ್ಲಿ? ಸತೀಶ್, 2023 ವಿಧಾನಸಭಾ ಚುನಾವಣೆ ಆದ ಬಳಿಕ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು, ಪದೇ ಪದೇ ಸುದ್ದಿ ಆಗ್ತಾ ಇರುವಂಥದ್ದು ಬೆಂಗಳೂರು ಸಮೀಪದಲ್ಲಿರುವಂತಹ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಒಂದು ಕಡೆ ಪ್ರದೀಪ್ ಈಶ್ವರ್ ಅವರ ಕಾಂಟ್ರವರ್ಸಿ ಹೇಳಿಕೆಗಳಿಂದಲೂ ಸುದ್ದಿ ಆಗ್ತಾ ಇದೆ. ಮತ್ತೊಂದು ಕಡೆ BJPಯ ಹಾಲಿ ಸಂಸದರಾಗಿರುವಂತಹ ಸುಧಾಕರ್ ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ SR ವಿಶ್ವನಾಥ್ ಅವರ ವಿರುದ್ಧ ನಡೀತಾ ಇರುವಂತಹ ಸ್ವಪಕ್ಷದ ರಾಜಕೀಯ ವಿಚಾರದಲ್ಲೇ ಪದೇ ಪದೇ ಚರ್ಚೆಗೆ ಆಗ್ತಾ ಇದೆ. ಸದ್ಯಕ್ಕೆ ಎಲ್ಲ ಕ್ಷೇತ್ರಗಳು ಕಂಪೇರ್ ಮಾಡಿದ್ರೆ ಈ ಕ್ಷೇತ್ರದಲ್ಲಿ ದಿನೇ ದಿನೇ ರಾಜಕೀಯದ ಕಾವು ಹೆಚ್ಚಾಗ್ತಾ ಇದೆ. ಒಂದು ಕಡೆ ಪ್ರದೀಪ್ ಈಶ್ವರ್ ಅವರ ವಿರುದ್ಧ BJP ಮತ್ತು JDS ನಾಯಕರುಗಳು, ಮುಖಂಡರುಗಳು, ಕಾರ್ಯಕರ್ತರು ಒಂದಾಗಿ 2028ರ ಚುನಾವಣೆಯನ್ನು ಎದುರಿಸಬೇಕು ಅಂತ, ಮತ್ತೊಂದು ಕಡೆ BJPಯ ಆಂತರಿಕ ಮಟ್ಟದಲ್ಲೇ ಸುಧಾಕರ್ ಮತ್ತು SR ವಿಶ್ವನಾಥ್ ಅವರ ವಿರುದ್ಧ ನೇರ ಜಗಳ ಆಗ್ತಾ ಇರುವಂಥದ್ದು, ನೇರ ಆರೋಪ ಮತ್ತು ಪ್ರತ್ಯಾರೋಪಗಳು ಆಗ್ತಾ ಇರುವಂಥದ್ದು. ಮೊನ್ನೆ ಕೇವಲ ಕೆಂಪೇಗೌಡ ಜಯಂತಿ ವಿಚಾರದಲ್ಲೇ ಇಬ್ಬರು ನಾಯಕರ ನಡುವೆ ಇರುವಂತಹ ಈ ಒಂದು ರಾಜಕೀಯ ದ್ವೇಷ ಮತ್ತೊಂದು ಹಂತಕ್ಕೆ ಹೋಯಿತು. ಹೀಗಾಗಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಎಲ್ಲ BJPಯಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆಗಳನ್ನು ಪ್ರದೀಪ್ ಈಶ್ವರ್ ಅವರು ಸಹಜವಾಗಿ ಪೊಲಿಟಿಕಲ್ ಪ್ರಾಫಿಟನ್ನು ಮಾಡ್ಕೊಳ್ಬೇಕಾಗಿತ್ತು. ಆದರೆ ಆ ರೀತಿ ಪ್ರದೀಪ್ ಈಶ್ವರ್ ಅವರು ಕೂಡ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಅವರ ಒಂದು ನಡೆ ಮತ್ತು ನುಡಿಗಳಿಂದ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರು ನಡೆದಂತಹ ಈ ಬಿಡದಿ ಹಗ್ಗಜಗ್ಗಾಟದ ಪೊಲಿಟಿಕಲ್ ವಾರಲ್ಲಿ ಅವರು ಎಂಟ್ರಿ ಆಗದೇ ಇದ್ದಿದ್ರೆ ಇವತ್ತು ಪ್ರದೀಪ್ ಈಶ್ವರ್ ಅವರು ಇಷ್ಟು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗ್ತಿರಲಿಲ್ಲ. ಆದರೆ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋದರು, ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಒಂದಷ್ಟು ದಾಖಲೆಗಳನ್ನು ಹೊರಗಡಿತಾ ಇದ್ರು. ಈಗ ನಾನು ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಮಾತಾಡ್ತಾ ಇಲ್ಲ, ರಾಜ್ಯ BJPಯಲ್ಲಿ ಏನಾಗ್ತಿದೆ ಅನ್ನುವಂಥ. ನೀವು ಕೇಳ್ದಂಗೆ ರಾಜ್ಯ BJPಯ ಅದರಲ್ಲೂ ಸುಧಾಕರ್ ಮತ್ತು SR ವಿಶ್ವನಾಥ್ ಅವರ ನಡುವೆ ಕಳೆದ 3 ವರ್ಷಗಳಿಂದಲೂ ಕೂಡ ಹಗ್ಗಜಗ್ಗಾಟ ನಡೀತಲೇ ಇದೆ. ಅದರಲ್ಲೂ ಕಳೆದ 2 ವರ್ಷಗಳಿಂದ 2024ರ ಲೋಕಸಭಾ ಚುನಾವಣೆಯಲ್ಲಿ ಅಂದು ವಿಧಾನಸಭೆಯಲ್ಲಿ ಸೋತಿದ್ದಂತಹ ಸುಧಾಕರ್ ಅವರು ಪಟ್ಟಿಡಿದು ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು. ಮೊದಲಿಂದಲೂ ಕೂಡ ಅಲ್ಲಿ ಕೆಲಸ ಮಾಡ್ತಿದ್ದು SR ವಿಶ್ವನಾಥ್ ತಮ್ಮ ಪುತ್ರ ಅಲೋಕ್ ವಿಶ್ವನಾಥ್ ಅವರನ್ನು ಅಲ್ಲಿ ಅಭ್ಯರ್ಥಿಯನ್ನು ಮಾಡಬೇಕು ಅಂತ. ಕೊನೆ ಕ್ಷಣದಲ್ಲಿ ಅಲೋಕ್ಗೆ ಟಿಕೆಟ್ ಸಿಗಲಿಲ್ಲ. ಹೀಗಾಗಿ ಸಹಜವಾಗಿ ವಿಶ್ವನಾಥ್ ಸುಧಾಕರ್ ಅವರ ಗೆಲ್ಲೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಅದರಲ್ಲಿ ಯಶಸ್ವಿನೂ ಆದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ತಂದುಕೊಟ್ಟಿದೆ ಯಲಹಂಕ ವಿಧಾನಸಭಾ ಕ್ಷೇತ್ರ. ಆದರೆ ಅದಾದ ಬಳಿಕವೂ ಕೂಡ ಇಬ್ಬರ ನಡುವೆ ಇದ್ದಂತಹ ರಾಜಕೀಯ ವೈಮನಸ್ಯ, ರಾಜಕೀಯ ಜಿದ್ದಾಜಿದ್ದಿ, ರಾಜಕೀಯ ಟೀಕೆ ಟಿಪ್ಪಣಿಗಳು ಕಡಿಮೆ ಆಗಲಿಲ್ಲ. ಅದು ಇವತ್ತಿಗೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಬಹುತೇಕ ರಾಜ್ಯದ ಹಲವು ನಾಯಕರು ಕೂಡ ಇದನ್ನು ಹೆಚ್ಚು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಅದ್ಯಾಕೋ ಗೊತ್ತಿಲ್ಲ. ಯಾಕಂತೇಳಿದ್ರೆ ರಾಷ್ಟ್ರೀಯ ಮಟ್ಟದ ನಾಯಕರಿಗೆ ರಾಜ್ಯ BJPಯಲ್ಲಿ ಆಗ್ತಿರುವಂತಹ ವಿರೋಧ ಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ನಾಯಕರುಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಲಸ ಆಗಿರ್ಬೋದು, ದಾರಿ ತಪ್ಪಿದಂತಹ BJPಯ ಕೆಲ ನಾಯಕರುಗಳನ್ನು ಸರಿದಾರಿಗೆ ತರುವಂಥ ಒಂದು ಕೆಲಸದಲ್ಲೂ ರಾಷ್ಟ್ರೀಯ ನಾಯಕರು ಗಮನ ಹರಿಸ್ತಾ ಇಲ್ಲ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಕೂಗಳತೆ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರ BJPಯಲ್ಲಿ ಆಗ್ತಿರುವಂಥ ಈ ಜಿದ್ದಾಜಿದ್ದಿನ ರಾಜಕೀಯಕ್ಕೆ ಸ್ವಪಕ್ಷದಲ್ಲೇ ಈ ರೀತಿ ಆದರೆ ನಾಳೆ ಬೇರೆ ಪಕ್ಷದವ್ರಿಗೆ ಅದು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಟು ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು, ಈ ಗಲಾಟೆಯನ್ನು ಕಡಿಮೆ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ರಾಜ್ಯ BJP ನಾಯಕರು ಕೂಡ ಆಸಕ್ತಿಯನ್ನು ತೋರಿಸ್ತಿಲ್ಲ. ಒಂದು ಕಡೆ ವಿಜೇಂದ್ರ ಅವ್ರಿಗೆ ಬೇಕಾಗಿರುವಂಥವ್ರು SR ವಿಶ್ವನಾಥ್, ಮತ್ತೊಂದು ಕಡೆ ಸುಧಾಕರ್ ಅವರು ವಿಜೇಂದ್ರ ಅವರ ವಿರುದ್ಧ ಪದೇ ಮಾತಾಡುವಂಥದ್ದಾಗಿರ್ಬೋದು. ಅದರ ಜೊತೆಗೆ ಒಂದಷ್ಟು ತಟಸ್ಥರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥವರು ಸುಧಾಕರ್ ಅವರು. ಹೀಗಾಗಿ ಇಲ್ಲಿ ವಿಜೇಂದ್ರ ವರ್ಸಸ್ ಅದರ್ಸ್ ಅನ್ನುವಂಥ ಒಂದು ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಚರ್ಚೆ ಆಗ್ತಿದೆ. ಒಟ್ಟಾರೆ ಇವತ್ತಿನ ಚಿಕ್ಕಬಳ್ಳಾಪುರ BJP ಪರಿಸ್ಥಿತಿ ನೋಡಿದ್ರೆ ಒಂದು ವೇಳೆ ಮೈತ್ರಿ ಆಗಿದ್ದೆ ಆದರೆ ಅದು JDSಗೆ ವರವಾದರೂ ಕೂಡ ಆಶ್ಚರ್ಯ ಇಲ್ಲ. ಅಷ್ಟು ಸುಲಭವಾಗಿ ಹಾಲಿ ಸಂಸದರಾಗಿರುವಂಥ ಸುಧಾಕರ್ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ರಾಜ್ಯ BJP ನಾಯಕರು ಆಸಕ್ತಿ ವಹಿಸೋದಿಲ್ಲ. ಜೊತೆಗೆ ಅಷ್ಟು ಸರ್ಕಸ್ ಮಾಡಿ ಸುಧಾಕರ್ ಅವರು ಟಿಕೆಟ್ ಗಿಟ್ಟಿಸ್ಕೊಳ್ತಾರೆ ಅಂತ ನನಗೆ ಅನಿಸೋದಿಲ್ಲ. ಅದರ ಲಾಭ ಈಗ ಬೇರೆ ಅಭ್ಯರ್ಥಿಗೆ BJPಯಲ್ಲಿರುವಂಥ ಬೇರೆಯವ್ರಿಗೂ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ BJPಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದಾವೆ ಆಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಹಾಗೂ
JDS ನಾಯಕರು ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾದರೆ ಬಹುತೇಕ ಆ ಕ್ಷೇತ್ರ ಹಲವು ವರ್ಷಗಳಿಂದ ತಮ್ಮ ಅಸ್ತಿತ್ವ ಮೊದಲು ಅದು ಜನತಾ ಪರಿವಾರ ಕ್ಷೇತ್ರ ಆದರೂ ಕೂಡ ಇತ್ತೀಚೆಗೆ ಅದು ಕಾಂಗ್ರೆಸ್ ಮತ್ತು BJPಯ ಕ್ಷೇತ್ರ ಆಗಿ ಮಾರ್ಪಾಟಾಗಿತ್ತು. ಹೀಗಾಗಿ ಹಲವು ವರ್ಷಗಳ ಹಿಂದೆ ಇದ್ದಂತಹ ತಮ್ಮ ಒಂದು ಅಸ್ತಿತ್ವವನ್ನು ಮತ್ತೆ ಕಂಡುಕೊಳ್ಳೋದ್ರಲ್ಲಿ JDS ಯಶಸ್ವಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರ ನಡೆನುಡಿಯಿಂದ ಕಾಂಗ್ರೆಸ್ಗೂ ಕೂಡ ಡ್ಯಾಮೇಜ್ ಆಗಿದೆ. ಅದೇ ರೀತಿ ಮತ್ತೊಂದು ರಾಷ್ಟ್ರೀಯ ಪಕ್ಷವಾಗಿರುವಂತಹ BJPಯಲ್ಲಿರುವಂಥ ಆಂತರಿಕ ಜಗಳವೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಿದೆ. ಇದರ ಲಾಭ ಪ್ರಾದೇಶಿಕ ಪಕ್ಷ JDS ಗಿಟ್ಟಿಸ್ಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ. ಸತೀಶ್, ಥ್ಯಾಂಕ್ ಯು ಮಾರುತಿ, ನಿಮ್ಮ ಎಲ್ಲ ವಿಶ್ಲೇಷಣೆಗಾಗಿ. ಎಸ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೋಡೋಣ, ಟೂ ಅರ್ಲಿ ಅನಿಸುತ್ತೆ, ಬಟ್ ಟ್ರೆಂಡಿಂಗಲ್ಲಿ ಇರೋದ್ರಿಂದ ನಿಮಗೆ ಈ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತಾಯಿತು. ಬಟ್ ಈಗಾಗಲೇ ಚುನಾವಣಾ ಕಾವು ಜೋರಾಗ್ತಾ ಇದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಯಾ ಅಭ್ಯರ್ಥಿಗಳು ನನ್ನ ಕೂಡ ಅಭ್ಯರ್ಥಿ ಅನ್ನೋ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡೋಣ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಲಾಭ ಆಗುತ್ತೆ. BJPಗೆ ಲಾಭ ಆಗುತ್ತಾ, ಕಾಂಗ್ರೆಸ್ಗೆ ಲಾಭ ಆಗುತ್ತಾ, JDSಗೆ ಲಾಭ ಆಗುತ್ತಾ? BJPಗೆ ಲಾಭ ಆಗೋದಾದರೆ ಯಾರು BJP ಅಭ್ಯರ್ಥಿ ಅನ್ನೋದೊಂದು ಪ್ರಶ್ನೆ. ಸುಧಾಕರ್ಗೆ ಮತ್ತೆ ವಿಧಾನಸಭಾ ಚುನಾವಣೆಗೆ ಬರ್ತಾರಾ 28ಕ್ಕೆ, ಅಥವಾ ಸವಾಲಾಗ್ದಂಗೆ ಯಲಹಂಕ ವಿಶ್ವನಾಥ್ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರಾ? ಸೊ ಬೇಡಪ್ಪ, ಇವ್ರು ಸಭಾಸ ಬೇಡ ಸುಮ್ಮನಾಗಿ ತಮ್ಮ ಬೆಂಬಲಿಗ ಸಂದೀಪ್ ರೆಡ್ಡಿಗೆ ಟಿಕೆಟ್ ಕೊಟ್ಟೋದ್ರಲ್ಲಿ ಸಕ್ಸಸ್ ಆಗಿ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರದ ಮುಂದಿನ BJP MLA ಆಗ್ತಾರಾ, ಅಥವಾ ಪ್ರದೀಪ್ ಈಶ್ವರ್ ಎಲ್ಲದರ ಲಾಭವನ್ನು ಪಡ್ಕೊಂಡು ಮತ್ತೆ 2ನೇ ಬಾರಿಗೆ MLA ಆಗ್ತಾರಾ? ವೆಯ್ಟ್ ಮಾಡಲೇಬೇಕು 2028ವರೆಗೂ. ಬಟ್ ಒಂದು ರೀತಿ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಕಾವು ಆಗಲೇ ಜೋರಾಗ್ತಾ ಇದೆ. ಪ್ರದೀಪ್ ಈಶ್ವರ್ ಒಂದು ಕಿಚ್ಚೇನಿದೆ, JDS ಇದನ್ನ ಯಾವ ರೀತಿಯಾಗಿ ಲಾಭವಾಗಿ ಎನ್ಕ್ಯಾಶ್ ಮಾಡ್ಕೊಬೋದು, JDSಗೆ ಏನು ಲಾಭ ಆಗ್ಬೋದು? ಮಾರುತಿ ಹೇಳ್ದಂಗೆ BJP ಮತ್ತು ಕಾಂಗ್ರೆಸ್ ಜಗಳದಲ್ಲಿ ಮತ್ತೆ JDS ಕೂಡ ಈ ಲಾಭವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ವೆಯ್ಟ್ ಮಾಡೋಣ, ಇನ್ನೇನು ಕೆಲವೇ ದಿನಗಳಲ್ಲಿ ಅದಕ್ಕೆ ಉತ್ತರ ಕೂಡ ಸಿಗುತ್ತೆ.